ಸ್ನೇಹಿತರೆ, ಡಿಸೆಂಬರ್ 30ನೇ ತಾರೀಕು ಮಾರ್ಗಶಿರ ಅಮಾವಾಸ್ಯೆ ಇದೆ. ಮಾರ್ಗಶಿರ ಮಾಸದ ಈ ಒಂದು ಅಮಾವಾಸ್ಯೆ ವಿಶೇಷ ಶಕ್ತಿಯುತವಾದದ್ದು ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ಒಂದು ಅಮಾವಾಸ್ಯೆ ಸೋಮವಾರದ ದಿನ ಬಂದಿರೋದು ಬಹಳ ವಿಶೇಷ. 100 ವರ್ಷಗಳಿಗೊಮ್ಮೆ ಬರುವಂತಹ ದಿನ ಇದು ಅಂತಲೇ ನಮಗೆ ಶಾಸ್ತ್ರಗಳ ಪ್ರಕಾರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. 100 ವರ್ಷಗಳಿಗೊಮ್ಮೆ ಬರುವಂತಹ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸದ ಜೊತೆಗಿರುವಂತಹ ಒಂದು ಸೋಮವಾರ ಬಂದಿರುವಂತಹ ಸೋಮಾವತಿ ಅಮಾವಾಸ್ಯೆ ಇದು 100 ವರ್ಷಗಳಿಗೊಮ್ಮೆ ಬರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಮಾವಾಸ್ಯೆಯ ದಿನ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಸಂವತ್ಸರದ ಕೊನೆಯ ಅಮಾವಾಸ್ಯೆ ಇದು. ಅದ್ಭುತವಾದಂಥ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇಂತಹ ಒಂದು ಶಕ್ತಿಯುತ ಅಮಾವಾಸ್ಯೆಯ ದಿನ ನಿಮ್ಮ ಸಕಲ ಸಂಕಷ್ಟಗಳನ್ನು ಕೂಡ ದೂರ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ, ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಕಷ್ಟಗಳಿದ್ದು ಜೀವನದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಕೆಟ್ಟ ಕಣ್ಣು ದೃಷ್ಟಿಯಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಆಗ್ತಾ ಇದೆ, ಜೀವನದಲ್ಲಿ ಏಳಿಗೆ ಇಲ್ಲದಂತ ಆಗಿದೆ. ಮುಂಚೆ ನಾವು ಚೆನ್ನಾಗಿದ್ವಿ, ಮುಂಚೆ ನಮ್ಮ ಕುಟುಂಬ ಚೆನ್ನಾಗಿತ್ತು, ಈಗ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಯಾವಾಗಲೂ ನಮ್ಮ ಗಂಡ ಹೆಂಡತಿ ನಡುವೆ ಬಿರುಕುಗಳು ಮೂಡ್ತಾ ಇದೆ, ವ್ಯಾಪಾರ ವಹಿವಾಟುಗಳಲ್ಲಿ ಯಾವುದೇ ಲಾಭಾಂಶ ಇಲ್ಲ, ವೃತ್ತಿ ಜೀವನದಲ್ಲಿ ಯಾವುದೇ ರೀತಿ ಯಶಸ್ಸಿಲ್ಲ, ಎಲ್ಲದರಲ್ಲೂ ಸಮಸ್ಯೆ ಆಗ್ತಾಯಿದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಆಗ್ತಾಯಿದೆ, ಮನೆಯಲ್ಲಿ ಒಂದಲ್ಲ ಒಂದು ಅನಾಹುತಗಳು ನಡೀತಾ ಇದೆ, ಆರೋಗ್ಯ ಸಮಸ್ಯೆಗಳಿಂದ ಜೀವನದಲ್ಲಿ ನೊಂದು ಹೋಗಿದ್ದೀವಿ, ಕುಟುಂಬದಲ್ಲಿ ಒಟ್ಟಾರೆ ನಗುವೇ ಇಲ್ಲ, ಬರೀ ದುಃಖವೇ ತುಂಬಿದೆ, ಈ ಸಂತೋಷವನ್ನು ನೋಡಿ ಎಷ್ಟೋ ದಿನವಾಗಿದೆ, ಯಾಕೆ ಹೀಗಾಗ್ತಾ ಇದೆ, ಈ ಮನೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಯಾರಾದರೂ ನಮಗೆ ಏನಾದರೂ ತೊಂದರೆ ತಾಪತ್ರಯಗಳನ್ನು ಮಾಡಿಬಿಟ್ಟಿದ್ದಾರಾ, ಬಾನಾಮತಿಗಳನ್ನು ಮಾಡಿಬಿಟ್ಟಿದ್ದಾರಾ, ಮಾಟ ಮಂತ್ರಗಳನ್ನು ಮಾಡಿಬಿಟ್ಟಿದ್ದಾರಾ ಅಂತ ಯೋಚಿಸ್ತೀರ. ಅಷ್ಟೇ ಅಲ್ಲದೆ ಈ ವರ್ಷ ಪೂರ್ತಿ ಹೀಗೆ ನೋವನ್ನು ಅನುಭವಿಸಿದ್ದೀವಿ, ಇನ್ನು ಮುಂಬರುವಂಥ ವರ್ಷದಲ್ಲಿ ನಮ್ಮ ಜೀವನ ಹೇಗಿರುತ್ತೋ ಅಂತ ಚಿಂತೆಗೀಡಾಗಿರ್ತೀರ. ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಅನುಭವಿಸಿ ಸಾಕಷ್ಟು ನೊಂದು ಬೆಂದಿದ್ರೆ ಸ್ನೇಹಿತರೆ, ಈ ಒಂದು ಚಿಕ್ಕ ಪರಿಹಾರ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿಯನ್ನು ತಂದುಕೊಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ನಿರ್ಮೂಲ ಮಾಡುವಂಥ ಅದ್ಭುತವಾದಂಥ ಒಂದು ಪರಿಹಾರವಿದು ಅಂತ ಹೇಳ್ಬಿಟ್ಟು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ಸ್ನೇಹಿತರೆ ನೀವು ಸಾಯಂಕಾಲದ ನಂತರದಲ್ಲಿ ಮಾಡ್ಕೊಳ್ಳಿ, ಅಂದರೆ 7 ಗಂಟೆಯ ನಂತರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ. ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾದಂಥ ವಸ್ತು ಅಂತಂದರೆ ನಿಂಬೆಹಣ್ಣು. ನಿಂಬೆಕಾಯಿನ ತೆಗೆದುಕೊಳ್ಬೇಡಿ, ಇಂತಹ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹಣ್ಣನ್ನು ತೆಗೆದುಕೊಂಡ್ರೆ ಸೂಕ್ತ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಒಂದು ನಿಂಬೆ ಹಣ್ಣನ್ನು ಅದರಲ್ಲಿ ಯಾವುದೇ ರೀತಿ ಕಪ್ಪು ಕಲೆಗಳಿಲ್ಲದೆ ಇರೋವಂಥದ್ದು, ತೂತಿಲ್ಲದೆ ಇರೋವಂಥದ್ದನ್ನು ನೋಡಿಕೊಂಡು ಒಂದು ಒಳ್ಳೆ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಅನಂತರವಾಗಿ ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದಿಟ್ಕೋಬೇಕು. ಒಂದು ನಿಂಬೆಹಣ್ಣು, ಕೆಂಪು ಬಣ್ಣದ ಬಟ್ಟೆ ಮುಖ್ಯವಾಗಿ ಬೇಕಾಗುತ್ತೆ. ಅದರ ಜೊತೆಗೆ ಇನ್ನೂ ಸಾಕಷ್ಟು ಉಳಿದ ಪದಾರ್ಥಗಳನ್ನ ನಾನು ತಿಳಿಸ್ತೀನಿ. ಮೊದಲನೇದಾಗಿ ಸ್ನೇಹಿತರೆ ನೀವು ಒಂದು ಕೆಂಪು ಬಟ್ಟೆ, ಶುಭ್ರವಾಗಿರುವಂಥದ್ದು ಒಂದು ಜಾಕೆಟ್ ಬಟ್ಟೆ ಆಗಿರ್ಬೋದು ಅಥವಾ ಒಂದು ಕಾಟನ್ ಬಟ್ಟೆ ಕೆಂಪುದಿದ್ರೂ ತೆಗೆದುಕೊಳ್ಬೋದು. ಕೆಂಪು ಬಟ್ಟೆ ಇಲ್ಲ ಅಂದ್ರೂ ಒಂದು ಶುಭ್ರವಾಗಿರುವಂಥ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಕುಂಕುಮದ ನೀರಿನಲ್ಲಿ ಅದ್ದಿ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಒಂದು ಬಟ್ಟೆಯನ್ನು ನೀವು ತೆಗೆದುಕೊಳ್ಬೋದು. ಒಂದು ಕರ್ಚೀಫ್ ಅಗಲವಷ್ಟು ಇದ್ದರೆ ಸಾಕು, ಒಂದು ಕರ್ಚೀಫ್ ಅಷ್ಟು ಅಗಲ ಇದ್ದರೆ ಸಾಕಾಗುತ್ತೆ. ಅದನ್ನು ತೆಗೆದುಕೊಂಡು ಅದರಲ್ಲಿ ಒಂದು ನಿಂಬೆ ಹಣ್ಣನ್ನು ಇಡಿ. ಅನಂತರವಾಗಿ ಸ್ನೇಹಿತರೆ ಇದಕ್ಕೆ 1 ಸ್ಪೂನಷ್ಟು ನೀವು ಕಲ್ಲುಪ್ಪನ್ನು ಇಡಬೇಕಾಗುತ್ತೆ. ನಿಂಬೆಹಣ್ಣು ಇಂತಹ ತಾಂತ್ರಿಕ ಶಕ್ತಿಗಳನ್ನು ಮಾಡ್ಕೊಳ್ಳೋಕ್ಕೆ ಬಹಳ ಉಪಯೋಗಕಾರಿ. ನಿಂಬೆಹಣ್ಣಿನಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ಪರಿಹಾರ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅಂತಹ ಒಂದು ಶಕ್ತಿಯುತವಾದಂತಹ ಒಂದು ಈ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗೆ ಕಲ್ಲುಪ್ಪು ದೃಷ್ಟಿ ದೋಷಗಳನ್ನು, ನರದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ,
ಎದುರಿಗಿರುವವರು ನಮ್ಮ ಮೇಲೆ ಏನೇ ದೂಷಿಸಿದ್ರು, ನಮ್ಮ ಮೇಲೆ ದೃಷ್ಟಿ ಹಾಕಿದ್ರು, ಯಾರೇ ಕೆಟ್ಟ ಶಕ್ತಿಗಳನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು, ಕೇಡುಗಳನ್ನು ಮಾಡಿದ್ರು, ಶಾಪಗಳನ್ನು ಇಟ್ಟರು ಕೂಡ ಇವೆಲ್ಲವನ್ನ ಪರಿಹಾರ ಮಾಡುವಂಥ ಶಕ್ತಿ ಈ ಕಲ್ಲುಪ್ಪಿಗಿದೆ. ಹಾಗೆ ನಿಂಬೆ ಹಣ್ಣಿಗೂ ಕೂಡ ಇದೆ. ಇಂತಹ ಶಕ್ತಿಯುತವಾದಂಥ ವಸ್ತುಗಳನ್ನು ಈ ತಂತ್ರದಲ್ಲಿ ನಾವು ಬಳಸಬೇಕಾಗುತ್ತೆ. ಕಲ್ಲುಪ್ಪನ್ನು ಇಡಿ, ಹಾಗೆಯೇ ಕರೆಕ್ಟಾಗಿ 11 ಕಪ್ಪು ಮೆಣಸನ್ನು ತೆಗೆದುಕೊಳ್ಳಿ, ಕಾಳು ಮೆಣಸು. ಈ ಕಾಳು ಮೆಣಸು ಇಂತಹ ದೃಷ್ಟಿ ದೋಷಗಳನ್ನು, ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡೋದಕ್ಕೆ ಬಹಳ ಉಪಯೋಗಕಾರಿ. ಹಾಗಾಗಿ ಈ ಕಾಳು ಮೆಣಸು ಒಂದು 11 ಕಾಳನ್ನು ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಗೆ 1 ಸ್ಪೂನು ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಇಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಚಿಟಿಕೆ ಅರಿಶಿಣ, ಚಿಟಿಕೆ ಕುಂಕುಮ. ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನದೇ ಇರೋದಿಲ್ಲ ಈ ಒಂದು ತಂತ್ರದಿಂದ. ಅಂತಹ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇಷ್ಟನ್ನೆಲ್ಲ ಮಾಡಿ ಆದಮೇಲೆ ಒಂದು ಗಂಟನ್ನಾಗಿ ಕಟ್ಟಿ ಅನಂತರವಾಗಿ ಈ ಒಂದು ಗಂಟನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮೂಲೆಗಳು, ದಿಕ್ಕುಗಳಿಗೂ ಈ ಗಂಟನ್ನು ತೆಗೆದುಕೊಂಡು ಓಡಾಡ್ಕೊಂಡು ಬಂದುಬಿಡಿ. ಮನೆಯ ಎಲ್ಲ ಮೂಲೆಗಳಿಗೂ ಓಡಾಡ್ಕೊಳ್ಳಿ. ಅದಾದ ನಂತರ ಈ ಒಂದು ಗಂಟನ್ನು ಯಾರಿಗೂ ಕಾಣದೇ ಇರೋ ಹಾಗೆ ಯಾವುದಾದ್ರೂ ಒಂದು ಜಾಗದಲ್ಲಿ, ಒಂದು ಅಡುಗೆ ಮನೆಯಲ್ಲಾಗಿರಲಿ, ಬೆಡ್ರೂಮಲ್ಲಾಗಿರಲಿ, ಹಾಲಲ್ಲಾಗಿರಲಿ, ಒಂದು ಜಾಗದಲ್ಲಿ ಇಟ್ಟುಬಿಡಿ. ಎತ್ತರವಾಗಿರುವಂಥ ಜಾಗ, ಯಾರ ಕೈಗೂ ಸಿಗಬಾರ್ದು ಆ ರೀತಿಯಾದಂಥ ಒಂದು ಜಾಗವನ್ನು ನೋಡಿ ಇಟ್ಟುಬಿಡಿ. ಅಥವಾ ಎಲ್ಲಾದರೂ ಕಟ್ಟೋಕ್ಕೆ ಚಾನ್ಸ್ ಇದ್ದರೆ ಕಟ್ಟಿಬಿಡಿ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕಟ್ಟಿಬಿಡಿ. ಈ ರೀತಿ ಮಾಡಿ 2 ದಿನಗಳ ಕಾಲ ಅದನ್ನು ಅಲ್ಲೇ ಬಿಟ್ಬಿಡಿ. 48 ಗಂಟೆಗಳ ಕಾಲ ಅದನ್ನು ಅಲ್ಲೇ ಬಿಡಬೇಕಾಗತ್ತೆ. ಅಲ್ಲೇ ಬಿಟ್ಟು ಅನಂತರವಾಗಿ 48 ಗಂಟೆ ಆದ ನಂತರ ಅನಂತರವಾಗಿ ಆ ಒಂದು ಏನಿದೆ ಒಂದು ಗಂಟು, ಅದನ್ನು ತೆಗೆದುಕೊಂಡೋಗಿ 3 ರಸ್ತೆ ಅಥವಾ 4 ರಸ್ತೆ ಕೂಡುವಂಥ ಒಂದು ಕಾರ್ನರ್ ಥರ ಇರುವಂಥ ಒಂದು ರಸ್ತೆ ಇರುತ್ತೆ ನೋಡಿ, ಆ ಮೂಲೆಯಲ್ಲಿ ತೆಗೆದುಕೊಂಡೋಗಿ ಬಿಸಾಕ್ಬಿಟ್ಟು ಬಂದುಬಿಡಿ. ಬಿಸಾಕಿ ತಿರುಗಿ ನೋಡದೇ ಇರೋ ಥರ ಬಂದು ಬಿಡಬೇಕು. ಬಂದುಬಿಟ್ಟು ಅನಂತರವಾಗಿ ಕೈಕಾಲುಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ದೇವರಿಗೊಂದು ನಮಸ್ಕಾರ ಮಾಡಿಕೊಂಡು ದೀಪವನ್ನು ಬೆಳಗಿಸಿ. ಬೆಳಗ್ಗೆನೇ ಮಾಡಿಬಿಡಿ. 48 ಗಂಟೆ ಆದಮೇಲೆ ಬೆಳಗ್ಗೆ ಆದರೂ ಮಾಡಿ, ಅಥವಾ ಸಾಯಂಕಾಲ ಮಧ್ಯಾಹ್ನ ಟೈಮಲ್ಲಿ ಮಾಡಬೇಡಿ. 1 ರಿಂದ 2 ಗಂಟೆ ಟೈಮಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆ ಮಾಡಿ, ಇಲ್ಲ ಸ್ವಲ್ಪ ತಂಪು ಹೊತ್ತಲ್ಲಿ ಹೋಗಿ ಈ ಕೆಲಸವನ್ನು ಮಾಡಿ ಅನಂತರವಾಗಿ ಕೈಕಾಲು ಮುಖ ಎಲ್ಲ ತೊಳೆದು ಸ್ನಾನ ಮಾಡೋದಿದ್ರೆ ಸ್ನಾನನೇ ಮಾಡ್ಕೊಂಬಿಟ್ಟು ದೇವರಿಗೆ ಒಂದು ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಕೇಳ್ಕೊಂಬಿಡಿ. ಮುಂಬರುವ ಸಂವತ್ಸರ 2025ರಲ್ಲಿ ನಿಮ್ಗೆ ಯಾವುದೇ ರೀತಿ ದೋಷಗಳು, ಕಷ್ಟಗಳು ಬರದಂತೆ ಈ ಒಂದು ನಿಂಬೆ ಹಣ್ಣಿನ ಈ ಒಂದು ಪರಿಹಾರ ನಿಮ್ಮನ್ನು ಕಾಪಾಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಪರಿಹಾರ ಮಾಡ್ಕೊಂಡ ನಂತರ ಸಾಕಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಒಂದು ಅಭಿವೃದ್ಧಿಯನ್ನು ನೋಡ್ತೀರಾ, ಫಲವನ್ನು ನೋಡ್ತೀರಾ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಅದಾದ ನಂತರ ಈ ಒಂದು ಎಸ್ದಿರುವಂಥ ಜಾಗಕ್ಕೆ 48 ಗಂಟೆಗಳ ಕಾಲ ನೀವು ಆ ರಸ್ತೆಗೆ ಹೋಗಬೇಡಿ. ಯಾಕಂದರೆ ಅಲ್ಲಿಗೆ ಮತ್ತೆ ನೀವು ಹೋದರೆ ಮತ್ತೆ ನಿಮಗೆ ಸಮಸ್ಯೆಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. 48 ಗಂಟೆಗಳ ಕಾಲ ಆ ರಸ್ತೆಗೆ ಮತ್ತೆ ಹೋಗಲೇಬೇಡಿ ಸ್ನೇಹಿತರೆ. ಖಂಡಿತವಾಗಿ ಇದು ನಿಮಗೆ ತುಂಬಾ ಅದ್ಭುತವಾಗಿ ಫಲಿತಾಂಶವನ್ನು ತಂದು ಕೊಡುವಂತಹ ತಂತ್ರ. ಯಾರಿಗೂ ಕಾಣ್ದಂಗೆ, ಯಾರಿಗೂ ಗೊತ್ತಾಗದಿರೋ ಥರ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಯಾರು ಜಾಸ್ತಿ ತುಣಿದಿಲ್ದಿರುವಂಥ ಜಾಗ ನೋಡ್ಕೊಂಡು ಅದನ್ನು ಬಿಸಾಕ್ಬಿಡಿ. ಯಾವ್ದಾದ್ರು ಬೇಲಿಗಿಲಿದ್ರೆ ಅದರೊಳಗಡೆ ಬಿಸಾಕ್ಬಿಟ್ಟು ಬಂದುಬಿಡಿ ಅಷ್ಟೇ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.